ಈಗಾಗಲೇ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡ್ತಾರೆ. ನಮ್ಮ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಎಲ್ಲ ಉಸ್ತುವಾರಿ ಸಚಿವರು, ಅದ್ರ ಜೊತೆಗೆ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ, ತುಂಬ ಸಮಯ ಏನಿಲ್ಲ, ಕೆಲವೇ ಹೊತ್ತಿನಲ್ಲಿ ದಸರಾ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಎಚ್ ಸಿ ಮಹಾದೇವಪ್ಪ ಅವರು ಸಾಥ್ ಕೊಟ್ಟಿದ್ದಾರೆ, ಉಸ್ತುವಾರಿ ಸಚಿವರು. ಹೀಗಾಗಿ ಅವರ ನೇತೃತ್ವದಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆನ ಮಾಡಿದ್ದಾರೆ ಈ ಬಾರಿ ದಸರಾ ಯಶಸ್ವಿ ಆಗಬೇಕು ಅಂತ. ಕೆ ವೆಂಕಟೇಶ್ ಸೇರಿ ಹಲವು ನಾಯಕರು ಕೂಡ ಇದ್ದಾರೆ ಅಲ್ಲೇ. ಸಿಎಂಗೆ ದೇಗುಲ ಆಡಳಿತ ಮಂಡಳಿಯಿಂದ ಅದ್ದೂರಿಯಾದಂತ ಸ್ವಾಗತವನ್ನ ಕೂಡ ನೀಡಲಾಯಿತು. ಹೂಗುಚ್ಛವನ್ನ ನೀಡಿ ಅವರಿಗೆ ಸ್ವಾಗತಿಸಿದ್ದಾರೆ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅಂಪ ನಾಗರಾಜಯ್ಯನವರು ಈ ಒಂದು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡ್ತಾರೆ. ಸಾಹಿತಿಗಳು ಅವರ ಕೈಯಿಂದ ಈ ಬಾರಿ ದಸರಾವನ್ನ ಉದ್ಘಾಟನೆ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇರ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಹೀಗಾಗಿ ಬೇಕಾಗಿರುವಂತ ಎಲ್ಲ ಸಿದ್ಧತೆ ಕೂಡ ಅಲ್ಲಿ ನಡೆದಿದೆ. ನೀವು ನೋಡ್ತಾ ಇದ್ದೀರಾ, ಮೈಸೂರಿನಲ್ಲಿ ವಿವಿಧ ಕಲಾ ತಂಡಗಳು ಕೂಡ ಡೊಳ್ಳು ಕುಣಿತ ಮುಖಾಂತರ ಅವರಿಗೆ ಸ್ವಾಗತವನ್ನ ನೀಡ್ತಾ ಇದ್ದಾರೆ. ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇನ್ನೊಂದು ಕಡೆ ಅರಮನೆಯಲ್ಲೂ ಕೂಡ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ವೇದಿಕೆ ಹತ್ರ ಬರ್ತಾ ಇದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯನವರು, ತನ್ವೀರ್ ಸೇಠ್ ಅವರು ಕೂಡ ಇದ್ದಾರೆ. ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ದಸರಾ ಹಬ್ಬವನ್ನ ಸಿಎಂ ಸೆಕೆಂಡ್ ಟರ್ಮ್, ಎರಡನೇ ಬಾರಿ ಅವರು ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಎಷ್ಟೇ ಆದ್ರೂ ಅವರ ಒಂದು ತವರು ಕ್ಷೇತ್ರ, ಚಿಕ್ಕ ವಯಸ್ಸಿನಲ್ಲೂ ಕೂಡ ದಸರಾ ಹಬ್ಬವನ್ನ ನೋಡಿ ಬೆಳೆದವರು. ಅದರ ಜೊತೆಗೆ ಅವರ ತವರು ಕ್ಷೇತ್ರದಲ್ಲೇ ಮುಖ್ಯಮಂತ್ರಿಯಾಗಿ ಸೆಕೆಂಡ್ ಟರ್ಮ್ ಆಗಿ ಎಲೆಕ್ಟ್ ಮಾಡಿದ್ದಾರೆ ಜನ. ಕಳೆದ ವರ್ಷ ಅವರು ಉದ್ಘಾಟನೆ ಮಾಡಿದ್ರು. ಈ ಬಾರಿ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ಅವರಿಗೆ. ಹೀಗಾಗಿ ವಿಶೇಷ ಬಸ್ನಲ್ಲಿ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ. ಬಟ್ ಇಲ್ಲಿ ನೆನಪಿಸಬಹುದು, ರಾಜಕೀಯವಾಗಿ ನೆನಪಿಸೋದಾದ್ರೆ ಒಂದು ಸಣ್ಣದಾಗಿ ಅಂದ್ರೆ, ಕಳೆದ ಬಾರಿಯೂ ಕೂಡ ಪೊಲಿಟಿಕಲ್ ಡೆವಲಪ್ಮೆಂಟ್ ಇತ್ತು. ಅಂದ್ರೆ ಸಿದ್ದರಾಮಯ್ಯನವರು ಕೇವಲ 2.5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂಥ ಚರ್ಚೆ ಇದ್ದ ಟೈಮ್ನಲ್ಲಿ ಈ ದಸರಾ ಹಬ್ಬದ ಚರ್ಚೆಯ ಮಧ್ಯದಲ್ಲಿ ಈ ಸಿಎಂ ಬದಲಾವಣೆಯ ಚರ್ಚೆ ಕೂಡ ಆಗ್ತಾ ಇತ್ತು. ಸೊ ಈ ಬಾರಿ ಏನಾಗ್ತದೆ, ಇದು ಈಗಲೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ, ಆದರೆ ವಿಭಿನ್ನ. ಆಗ 2.5 ವರ್ಷ ಅಂತಿತ್ತು, ಈಗ ಚೇಂಜ್ ಆಗ್ತಾರೆ ಅಂತಿದೆ. ಫೈನ್. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ. ದೇಶದಾದ್ಯಂತ ನವರಾತ್ರಿಯಲ್ಲಿ ದುರ್ಗಾ ಪೂಜೆ ನಡೆಯುತ್ತೆ. ಇದು ಕೇವಲ ಮೈಸೂರಿಗಷ್ಟೇ ಸೀಮಿತ ಅಲ್ಲ, ದೇಶದಾದ್ಯಂತ ನಡೆಯುತ್ತೆ. ಆದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾತ್ರ ಮೈಸೂರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷ ಪೂಜೆಗಳು ನಡೆಯುತ್ತೆ. ಚಾಮುಂಡೇಶ್ವರಿ ತಾಯಿಯ 9 ಅವತಾರಗಳಿಗೆ ಪೂಜೆ, ಒಂದೊಂದು ದಿನ ಒಂದೊಂದು ರೂಪ. ತಾಯಿಯ 9 ರೂಪಗಳಲ್ಲಿ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಆಮೇಲೆ ಚಾಮುಂಡಿ ಬೆಟ್ಟದಲ್ಲಿ 9 ದಿನ ದರ್ಬಾರ್ ಉತ್ಸವ ನಡೆಯುತ್ತೆ. ಶಶಿಶೇಖರ್ ದೀಕ್ಷಿತ್ ಆಚಾರ್ಯರು ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿಯ ಮಾದಾಪುರ ಮಾತನಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಅಂತ. ನಾಡ ಹಬ್ಬ ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇಂದಿನಿಂದ ನವರಾತ್ರಿ ಉತ್ಸವದ ಪೂಜಾ ಕೈಂಕರ್ಯಗಳು ಕೂಡ ಚಾಮುಂಡಿ ಬೆಟ್ಟದಲ್ಲಿ ಪ್ರಾರಂಭ ಆಗಲಿವೆ. ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಧಾನ ಅರ್ಚಕರಾದ ಶಶಿಶೇಖರ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ಸೋಣ. ನವರಾತ್ರಿ ಶುರುವಾಗಿದೆ ಗುರುಗಳ. ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತ ಬಹಳ ವಿಶೇಷವಾದ ಸಂಗತಿ. ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ನಡೆಯತಕ್ಕಂಥದ್ದು ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಂದಿನಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:30ರಿಂದ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿರ್ತಕ್ಕಂಥ ಇದನ್ನು ವಿಶೇಷವಾಗಿರ್ತಕ್ಕಂಥದ್ದು. ಹಾಗ 7 ದಿನ ಅಲಂಕಾರ ಆಗಿರ್ತಕ್ಕಂಥದ್ದು. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತದಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತ್ರಕ ಅಂತೇಳಿ 7 ದಿನ 7 ಅಲಂಕಾರ ಮಾಡತಕ್ಕಂಥ ಪ್ರತಿಜ್ಞೆಯಾಗಿ ಬಂದಿರತಕ್ಕಂಥದ್ದು. ಹಾಗೆ ನವದುರ್ಗೆ ನಾವಾನೆ ಮಾಡಬೇಕು ಅಂತ ಹೇಳ್ತಾರೆ. ಯಾರ ನವದುರ್ಗೆ ಯಾರು ಅಂತಂದ್ರೆ, ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಕಂಠೇದಿ ಕೋಶಪಾಂಚತಕಂ, ಪಂಚಮಂ ಸ್ಕಂದಮಾತ್ರೇಜ, ಷಷ್ಠ್ಯಂ ಕಾತ್ಯಾಯಿನಿ ತದಾ, ಸಪ್ತಮಂ ಕಾಳರಾತ್ರಿಂಚ ಮಹಾಗೌತಿ, ಅಷ್ಟಮಂ ನವಮಂ ಸಿದ್ಧದಾತ್ಯಜ ನವದುರ್ಗಾ ಪ್ರಕೃತ ಅಂತೇಳಿ 9 ದುರ್ಗೆ ನಾವಾನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಂತ ಹೇಳ್ತೀನಿ. ಇಡೀ ದೇಶಾದ್ಯಂತ ಪಶ್ಚಿಮ ಬಂಗಾಳ ಸೇರಿದಂತೆ ನವರಾತ್ರಿ ಉತ್ಸವ ದುರ್ಗೆ ಪೂಜೆಗೆ
ಪ್ರಾಧಾನ್ಯವಾದಂತಹ ಇತಿಹಾಸ ಇದೆ ಗುರುಗಳೇ. ಖಂಡಿತ ಹೌದು. ಸಾಮಾನ್ಯವಾಗಿ ನವರಾತ್ರಿ ಅಂತಂದ್ರೆ ದುರ್ಗೆನೇ ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಆ ಕಡೆ ದುರ್ಗೆ ಅಂತಾರೆ, ತಮಿಳುನಾಡಲ್ಲಿ ಪಂಚೋತಿ ಮಾಸ ಅಂತ ಕರೀತಾರೆ, ಆಂಧ್ರದಲ್ಲಿ ಆ ಓಂ ಶಕ್ತಿ ಆದಿಶಕ್ತಿ ಅಂತೆಲ್ಲ ಕರ್ಕೋತಾರೆ. ಆದ್ರೆ ಶಕ್ತಿಗೆ ಹೆಚ್ಚು ಪ್ರಾಧಾನ್ಯತೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳಿ ಸೃಷ್ಟಿ ಸ್ಥಿತಿ ಲಯಕಾರಣಿಯಾದಂತ ಚಾಮುಂಡೇಶ್ವರಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಅಥವಾ ದುರ್ಗೆ ಇರ್ಬೋದು, ಅಥವಾ ಕಾಳಿ ಇರ್ಬೋದು, ಇಷ್ಟೆಲ್ಲ ಈ ಸಮಯದಲ್ಲಿ ಆರಾಧನೆ ಮಾಡಿದ್ರೆ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಇಡೀ ವರ್ಷದಲ್ಲಿ ಪೂಜೆ ಮಾಡಕ್ಕಾಗಲ್ಲ, ಈ 9 ದಿನಗಳ ಕೂಡ ಪೂಜೆ ಮಾಡಿದ್ರೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರದ ಹೇಳಿದೆ. ಅದಕ್ಕೆ ಶರತ್ಕಾಲಯಾಮ್ ಪೂಜೆ ಅಂತ ಹೇಳ್ತಾರೆ. ಶರತ್ಕಾಲದಲ್ಲಿ ಹೆಚ್ಚು ಪೂಜೆ ಮಾಡಿದಾಗ ನಾವು ಅಭಿವೃದ್ಧಿ ಆಗ್ತೀವಿ, ದೇಶ ಅಭಿವೃದ್ಧಿ ಆಗುತ್ತೆ, ಕುಟುಂಬ ಅಭಿವೃದ್ಧಿ ಆಗುತ್ತೆ, ಎಲ್ಲರೂ ಅಭಿವೃದ್ಧಿ ಆಗುತ್ತೆ ಹೇಳಕ್ ಇಷ್ಟಪಡ್ತೀನಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ಪೂಜಾ ಕೈಂಕರ್ಯಗಳು ಏನು ಗುರುಗಳೇ ಈ 9 ದಿನದಲ್ಲಿ? ಅಂದ್ರೆ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಯಂತ್ರಾರ್ಚನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಈ ಸಂದರ್ಭದಲ್ಲಿ ಯಂತ್ರ ಪೂಜೆ ಮಾಡಬೇಕು ಅಂತ ಹೇಳ್ತೇನೆ. ಹಾಗೆ ಸಾಮಾನ್ಯವಾಗಿ ಮನೆಗಳಲ್ಲಿ ಗೊಂಬೆ ಕೂರಿಸಿ ಪೂಜೆ ಮಾಡ್ತಾರೆ, ಆ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡ್ತಾರೆ. ಅವರವರ ಮನೆ ದೇವರುಗಳ ಅವರವರ ಸಂಪ್ರದಾಯದಂತೆ ಪೂಜೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. 9 ದಿವಸ ಅಮ್ಮನವರ ಸನ್ನಿಧಿಯಲ್ಲಿ ದರ್ಬಾರ್ ಉತ್ಸವ ನಡೆಯುತ್ತೆ. ಖಂಡಿತ. ಸಾಮಾನ್ಯವಾಗಿ ಚಾಮುಂಡಿ ಬೆಟ್ಟ ಹಾಗೂ ಅರಮನೆಗೂ ಅವಿನಾಭಾವ ಸಂಬಂಧ ಇರತಕ್ಕಂಥ ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರವಾಗಿ ಅಲ್ಲಿ ಯಾವ ರೀತಿ ಮಹಾರಾಜರು ಸಿಂಹಾಸನಕ್ಕೂ ದರ್ಬಾರ್ ಮಾಡ್ತಾರೆ, ನಾವು ಇದೇ ಕಡೆಯಲ್ಲಿ ಇರತಕ್ಕಂಥ ದರ್ಬಾರ್ ಮಂಟಪದಲ್ಲಿ ನಾವು ದರ್ಬಾರ್ ಮಾಡ್ತೀವಿ. ಎರಡು ಒಂದೇ ತರ ನಡೆಯತಕ್ಕಂಥ ಬಹಳ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಡಿನ ಜನತೆಗೆ ಏನ್ ಹೇಳ್ತೀರಿ ಗುರುಗಳೇ? ಸಮಸ್ತ ನಾಡಿನ ಜನಗಳಿಗೆ ನವರಾತ್ರಿ ಶುಭಾಶಯಗಳು. ನವರಾತ್ರಿನಲ್ಲಿ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರಬೇಕಾಗದೇ ಇದ್ದವರು ಮನೆಯಲ್ಲಿ ಚಾಮುಂಡೇಶ್ವರಿ ಫೋಟೋ, ಲಕ್ಷ್ಮಿ ಫೋಟೋ ಅಥವಾ ದುರ್ಗೆ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಹಾಗೆ ಗೊಂಬೆ ಕೂರಿಸ್ತಕ್ಕಂಥದ್ದು, ಮುತ್ತೈದರಿಗೆ ಹಾಲು ಹಣ್ಣು ಕೊಡ್ತಕ್ಕಂಥದ್ದು, ಇದೆಲ್ಲ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಿಷ್ಟು ಪ್ರಧಾನ ಅರ್ಚಕರಾದ ಡಾಕ್ಟರ್ ಶಶಿಶೇಖರ ದೀಕ್ಷಿತರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.